ಚನ್ನರಾಯಪಟ್ಟಣ ಪುರಸಭೆಯ ಕಾನೂನು ಸಲಹೆಗಾರರು ಬದಲಾಗಬೇಕು. ಓರ್ವ ವಕೀಲರಿಗೆ ವಾರ್ಷಿಕವಾಗಿ 16 ರಿಂದ 20 ಲಕ್ಷ ಹಣ ಕೊಟ್ಟು ಜನರ ತೆರಿಗೆ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂದು ಪುರಸಭೆ ಮಾಜಿ ಸದಸ್ಯ ದಂಡೋರ ಮಂಜುನಾಥ್ ಆರೋಪಿಸಿದರು. ಪುರಸಭೆ ಆವರಣದಲ್ಲಿ 2026-27ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಈ ವೇಳೆ ಪುರಸಭೆಯ ಆಡಳಿತಾಧಿಕಾರಿ ಎಸಿ ಜಗದೀಶ್ ಗಂಗಣ್ಣನವರ್, ಪುರಸಭೆ ಮುಖ್ಯಾಧಿಕಾರಿ ಯತೀಶ್, ಪುರಸಭೆ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಪುರಸಭೆಯ ಮಾಜಿ ಸದಸ್ಯರಾದ ನಟರಾಜು, ಮೋಹನ್ ಕುಮಾರ್, ರಘು, ರವಿ, ಉಮಾಶಂಕರ್, ಕುಮಾರ್, ಪ್ರೇಮಿ, ಅನ್ಸರ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು, ಪದಾಧಿಕಾರಿಗಳು, ಪುರಸಭೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಉಪಸ್ಥಿತರಿದ್ದರು. ನೀವು ತಿಂಗಳಿಗೆ 16 ಲಕ್ಷ 58,000 ಲಕ್ಷ ನೀವು ಲಾಯರ್ ಫೀಸ್ ಕೊಡ್ತಾ ಇದ್ರಿ. ಸರ್ಕಾರಿ ಟ್ಯಾಕ್ಸ್ ಕೂಲಿ ಮಾಡೋ ಟ್ಯಾಕ್ಸ್ ಕಟ್ತಾರೆ ನೋಡಿ ಸರ್. ಲಾಯರ್ ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೆ ತಿಂಗಳಿಗೆ ನೀವು ವರ್ಷಕ್ಕೆ 20 ಲಕ್ಷ ದುಡ್ಡು ಕೊಡ್ತೀವಿ. ನೀವು ಲಾಯರ್ಗೆ ವರ್ಷಕ್ಕೆ 20 ಲಕ್ಷ ಕೊಡ್ತಾ ಇದ್ದೀರಿ. ಸಮಾನ ಅಡಿವಳಿಯಲ್ಲಿ ಅವ್ರು ತಗೋತಾ ಇದ್ದಾರೆ. ಆ ಸಮಾನ ಅಡಿವಳಿನ ನಾನು ಓದಿ ಸಹಿ ಮಾಡೋದು. ತಾವು ಏನೇನು ಈಗ ಹೇಳ್ತಾ ಇದ್ದಾರೆ, ಈ ಮಳಿಗೆಗಳ ಒಂದು ಟ್ಯಾಕ್ಸ್ ಇರ್ಬೋದು, ಶಾಲಾ ಕಾಲೇಜುಗಳು, ಖಾಸಗಿ ಸಂಸ್ಥೆಗಳು ಏನೇನು ಟ್ಯಾಕ್ಸ್ಗಳಿದ್ದಾವೆ ಅವೆಲ್ಲವೂ ಕೂಡ ರಿವ್ಯೂ ಮಾಡ್ತೀವಿ. ಕಾನೂನುಬದ್ಧವಾಗಿ ಸರ್ಕಾರ ಏನೊಂದು ಟ್ಯಾಕ್ಸನ್ನು ಯಾರ್ಯಾರಿಗೆ ಎಷ್ಟೆಷ್ಟು ನಿಗದಿಪಡಿಸಿದೆ ಅದನ್ನು ವಸೂಲಿ ಮಾಡೋದು ಮುನ್ಸಿಪಾಲ್ಟಿ ಕರ್ತವ್ಯ. ಅದಕ್ಕೆ ತಕ್ಕಂತೆ ನಾವು ಕ್ರಮ ವಹಿಸ್ತೀವಿ. ನಾನು ಕೂಡ ಅದನ್ನು ಫಾಲೋ ಮಾಡ್ತೀವಿ. ಮೇಲಿನ ಮೇಲೆ ಸಭೆಗಳು ಕರಿತೀವಿ. ಯಾರು ಡಿಫಾಲ್ಟರ್ ಆಗ್ತಾರೆ ನಮ್ಮ ಸಿಬ್ಬಂದಿಗಳು ಅವ್ರಿಗೆ ನೋಟಿಸ್ಗಳನ್ನು ಕೊಡ್ತೀವಿ. ಸುಧಾರಣೆ ಆದರೆ ಅಡ್ಡಿ ಇಲ್ಲ. ಅವರು ಕಲೆಕ್ಟ್ ಮಾಡಲಿಲ್ಲ ಅಂದರೆ ನಾವೇನು ನಮ್ಮ ಶಿಸ್ತು ಕ್ರಮಗಳು ತಗೋಬೇಕು ಅವೆಲ್ಲ ನಾವು ಮಾಡ್ತೀವಿ. ದಯವಿಟ್ಟು ಇದೊಂದು ಸಭೆ, ಇಲ್ಲಿ ಯಾರು ಕೂಡ ಜೋರಾಗಿ ಮಾತಾಡೋದು, ಕೋಪದಿಂದ ಮಾತಾಡೋದು, ಮುಕ್ತವಾಗಿ ಆರಾಮಾಗಿ ಮಾತಾಡಿ. PWDಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅದ್ರ ಕಡೆ ಒಂದು ವಿಸಿಟ್ ಮಾಡಿ ಇದು ಮಾಡಿ ಸರ್. ನೆಕ್ಸ್ಟ್ ಟೈಮ್ ಬಂದಾಗ ಈಗ ನೀವು ವಿಸಿಟ್ ಮಾಡಿದ್ರೆ ಸ್ವಲ್ಪ ಕೆಲಸ ಫಾಸ್ಟ್ ಆಗುತ್ತೆ. ಪಬ್ಲಿಕ್ ಟಾಯ್ಲೆಟ್ಸ್ 2 ಕನ್ಸ್ಟ್ರಕ್ಷನ್ ಆಗ್ತಿದೆ, ಕೆಲವು ರೋಡ್ಸು ಮತ್ತು ಪಾರ್ಕ್ಗಳು ಏನು ಡೆವಲಪ್ಮೆಂಟ್ ವರ್ಕ್ ಆಗ್ತಿದೆ ಸರ್. ನೀವು ಒಂದು ದಯವಿಟ್ಟು ನೀವು ಯಾವಾಗಲೂ ಒಂದು ಫ್ರೀ ಮಾಡಿ ಅದನ್ನು ಪರಿಶೀಲಿಸಿದ್ರೆ ಸ್ವಲ್ಪ ಗುಣಮಟ್ಟನೂ ಚೆನ್ನಾಗಿ ಬರುತ್ತೆ. ನೀವು ಬಂದಿದ್ರೆ ಏನೋ ಒಂದು ಭಯ ಇರುತ್ತೆ. ಪಬ್ಲಿಕ್ ಟಾಯ್ಲೆಟ್ಗಳು ಎಷ್ಟಿದೆ? 7,20,000 ಕೊಡ್ತೀವಿ ಅಂತಂದ್ರೆ ಏನ್ ಕೆಲಸ ಮಾಡೋಣ? ಡಾಕ್ಯುಮೆಂಟ್ ಇದೆ. ಶಾಲಾ ಖಾಸಗಿ ಕಾನ್ವೆಂಟ್ಗಳು, ಶಾಲೆಗಳು, ಖಾಸಗಿ ಹಾಸ್ಪಿಟಲ್ಗಳಿವೆ. ಇಲ್ಲಿ ಬಾರ್, ರೆಸ್ಟೋರೆಂಟ್, ಲಾಡ್ಜ್ಗಳು, ದೊಡ್ಡ ದೊಡ್ಡ ಮಾಲ್ಗಳಿವೆ ಸರ್. ನಮ್ಮಲ್ಲಿ ಏನಾದ್ರು ಒಂದು ಖಾತೆ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಯೋಜನಾ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿ ಬಂದಾಗ ನಾವು ಅದು ಮಾಡ್ತೀವಿ. ಯೋಜನಾ ಪ್ರಾಧಿಕಾರದಲ್ಲಿ ಮಾಡ್ತಾರೆ, ಅದಕ್ಕೆ ಚೌಕಟ್ಟಲ್ಲಿ ಬರ್ತಾರೆ. ಈಗ ರಸ್ತೆಯಲ್ಲಿ ವೆಹಿಕಲ್ಗಳು ಜಾಸ್ತಿ ಇದೆ. ವೆಹಿಕಲ್ ನಿಲ್ಲಿಸ್ಬೇಕಾದ್ರೆ ಸರ್, ಸೆಲ್ಲರ್ ಮಾಡಿರ್ತಾರೆ. ಸೆಲ್ಲರ್ಗೆ ನಾವು ಪರ್ಮಿಷನ್ ಕೊಡೋಂಗಿಲ್ಲ. ಸೆಲ್ಲರ್ ಆಗಬೇಕಾದ್ರೆ ಟ್ರಾಫಿಕ್ ತಪ್ಪಿಸ್ಬೇಕಾಗಿದೆ. ಮುನ್ಸಿಪಾಲ್ಟಿ ಕೊಟ್ಟವ್ರೆ, ಏನೋ ತಪ್ಪು ಲೈಸೆನ್ಸ್ ಕೊಡ್ತಾರೆ. ಇಲ್ಲಿ ಬೇರೆ ಥರ ಇದೆ ಸರ್. ಟ್ರಾಫಿಕ್ ಜಾಸ್ತಿ ಆಗಿದೆ. 1. 2, ಒಬ್ಬ ಖಾಸಗಿ ಶಾಲೆ ಮಾಲೀಕ ಮುನ್ಸಿಪಾಲ್ಟಿ ಟ್ಯಾಕ್ಸ್ ಕಟ್ತಾರೆ. 3.5 ಕೋಟಿ ರೂಪಾಯಿ ದುಡ್ಡು, 4 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. 5 ಕೋಟಿ ಹಾಕವ್ರೆ ಅಂತ ಹೇಳ್ತಾರೆ. ಏನು ಮಾಡೋರು ಇವರು? ಎಲ್ಲಿ ಯಾರು ಹಾಕ್ತಾರೆ? 5 ಕೋಟಿಯಿಂದ 3 ವರ್ಷದಿಂದ ಬರೀ ಹೇಳ್ಕೊಂಡು ಬಂದರೆ ಯಾರು ಬಜೆಟಲ್ಲಿ ಯಾವ ಲಾಯರ್ ಇಟ್ಟಿದ್ದೀರಿ? ನೀವು ತಿಂಗಳಿಗೆ ವರ್ಷಕ್ಕೆ 16 ಲಕ್ಷ 58,000 ಲಕ್ಷ ನೀವು ಲಾಯರ್ ಫೀಸ್ ಕೊಡ್ತಾ ಇದ್ರಿ. ಸರ್ಕಾರಿ ಟ್ಯಾಕ್ಸ್ ಕೂಲಿ ಮಾಡೋ ಟ್ಯಾಕ್ಸ್ ಕಟ್ತಾರೆ ನೋಡಿ ಸರ್. ಇಲ್ಲಿ ಸರ್ಕಾರಿ ಅಫಿಷಿಯಲ್ಸು, ಮೇಸ್ಟ್ರು, ಪೊಲೀಸು, ಇನ್ಯಾರೋ ಒಬ್ಬ ಅಧಿಕಾರಿ ಒಂದು ಮನೆ ಕಟ್ಟಬೇಕು ಅಂದರೆ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿರ್ತಾರೆ. ಆ ಅಪ್ಲೈ ಮಾಡೋ ದುಡ್ಡು ತಗೊಂಡು ಮನೆ ಕಟ್ತಾರೆ. ಅವನು ಒರಿಜಿನಲ್ ಟ್ಯಾಕ್ಸರು ಸರ್. ಕೂಲಿ ಮಾಡೋರು ಹಳೆ ಕಾಲುವೆಗಳು ಸರ್, ಹಳೆ ಮನೆಗೆ ಇಲ್ಲ ಲೈಟ್ ಹಾಕ್ಸರಿ, ಇಲ್ಲ ಅವ್ರಿಗೆ ಕಟ್ ಮಾಡ್ತೀರಿ ಸರ್. ಇಲ್ಲಿ ಹಳೆ ಕಾಲೋನಿಗಳು, ಹಳೆ ಏರಿಯಾಗಳು, ಆ ಥರನೇ ಅವರೇ ಜೀವನ ಮಾಡ್ತಾರೆ ಸರ್. ನಾವು ಬರ್ತಕ್ಕಂಥ ಉದ್ಯಮಿಗಳ ಟ್ಯಾಕ್ಸ್ ಇದೆಯಲ್ಲ, ಉದ್ಯಮಿ ಟ್ಯಾಕ್ಸ್ ಮುಸ್ಲಿಂ ಮಾಡ್ತಾ ಇಲ್ಲ. ಇವತ್ತು 4-5 ಕೋಟಿ ರೂಪಾಯಿ ದುಡ್ಡನ್ನ ಖಾಸಗಿ ಶಾಲೆಗಳು ನಿಲ್ಸ್ಕೊಂಡು ಓಟ್ ಹಾಕೊಂಡು ಆಟ ಆಡಿ ಲಾಯರ್ಗಳು ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ತಿಂಗಳಿಗೆ ನೀವು ವರ್ಷಕ್ಕೆ 20 ಲಕ್ಷ ದುಡ್ಡು ಕೊಡ್ತೀವಿ. ನೀವು ಲಾಯರ್ಗೆ ವರ್ಷಕ್ಕೆ 20 ಲಕ್ಷ ಕೊಡ್ತಾ ಇದ್ದೀರಿ. ಒಬ್ಬೊಬ್ಬ ಹೇಳಿ ತೋಳಿ ಯಾಕೆ ಇಷ್ಟು ಟ್ಯಾಕ್ಸ್, ನಿಮ್ಮದು ಟಾರ್ಗೆಟ್ ಎಷ್ಟಿತ್ತು, ಯಾಕೆ ಇಷ್ಟು ಕಡಿಮೆ ಮಾಡಿದ್ದೀರಿ, ಇಷ್ಟು ಶಾಲೆಗಳಲ್ಲಿ ಯಾಕೆ ವಸೂಲಿ ಮಾಡಿಲ್ಲ, ರೀಸನ್ ಇಸ್ಕೊಳ್ಳಿ. ಆಫ್ಟರ್ ದ್ಯಾಟ್ ಚೆಕ್ ಇಟ್. ನಮ್ಮೊಳಗೆ ಕಟ್ತಾ ಇಲ್ವಲ್ಲ, ನಮ್ಮೊಳಗೆ ಬಾಡಿಗೆ ಕಟ್ತಾ ಇಲ್ವಾ? 2 ವರ್ಷ ಕಟ್ಟಲ್ಲ, ಅವ್ರಿಗೆ ಪೆನಾಲ್ಟಿ ಹಾಕಿಲ್ಲ. ಯಾಕೆ ಎಲ್ಲ ಕೊಡಿ ಕೊಡಿ ಕೊಡಿ. ಇದು ಇಂಪಾರ್ಟೆಂಟು. ಯಾರಿಗೂ ಹಾಕಿಲ್ಲಲ್ಲ, ಉಸೂಲೇ ಮಾಡಿಲ್ಲ. ನಮ್ದು ಈ ಪೇಮೆಂಟ್ ಟೆಂಡರ್ ಆದ್ರಿಂದ ಇಲ್ಲಿವರೆಗೂ ಪ್ರತಿ ಮಳೆಗೆ ನೀವು ಲೆಕ್ಕ ತಗೊಳ್ಳಿ.
ಕೋಟಿ ಗಟ್ಟಲೆ ದುಡ್ಡು ಬರುತ್ತೆ ಇವರು ಇದರಿಂದ ಅಸಮರ್ಥದಿಂದ ಇವರು ಉಸುಲ್ಲೇನೆ ಮಾಡಿಲ್ಲ